ಮತ್ತೆ ಎತ್ಕೊಂಡು ನೋಡೋದ ಒಳಗೆ ಬಾರ ನೋಡ. ಇದು ನಾನು ಮಾಡ್ಕೊಂಡಿರೋದು, ಆಗಲೇ ತೋರಿಸಿದ್ದು. ಅದಾದಮೇಲೆ ಇದು ಚಿಕನ್ ಒಳ್ಳೆ ಕಲರ್ಫುಲ್ ಆಗಿ ಸಕ್ಕತ್ತಾಗಿ ಬಂದಿದೆ. ನೋಡಮ್ಮ ಹೆಂಗೆ ಕಾಣ್ತಾ ಇದೆ ಕಲರು. ಇವತ್ತು ನಾನು ಮಾಡಿರೋ ಫುಡ್ಡು ದಿನ ನಾನೇ ರಿವ್ಯೂ ಹೇಳ್ತಿದ್ದೆ. ಇವತ್ತು ನಮ್ಮ ಭಯ್ಯ ಹೇಳ್ತಾರೆ. ಭಯ್ಯ ಹೆಂಗಿದೆ ಗೈಸ್? ಇವತ್ತು ನಾವು ನಮ್ಮ ಗಾರ್ಡನಲ್ಲಿ ಬೆಳೆದಿರೋ ಪಪ್ಪಾಯ. ಸೊ ದೊಡ್ಡದೊಂದು ಈ ಸೈಡ್ ಇತ್ತು, ಇಲ್ಲಿ ಕಟ್ ಮಾಡಿದ್ವಿ ನೋಡಿ, ಕಿತ್ತಿದ್ದೀವಿ. ಸೊ ಅದಾದಮೇಲೆ ಇವತ್ತು ಇದರ ಬಾರಿ. ಆ್ಯಂಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸು. ಈಗಷ್ಟೇ ಜಿಮ್ ಮುಗಿಸ್ಕೊಂಡು ನಾನು ಸೀದಾ ನಮ್ಮ ಗಾರ್ಡನಿಗೆ ಬಂದಿದ್ದೀನಿ. ಆ್ಯಂಡ್ ಬಂದ ತಕ್ಷಣ ಒಂದು ಸ್ವಲ್ಪತ್ತು ಮುಂಚೆ ನಾನು ವ್ಲಾಗ್ ಮಾಡಬೇಕಿತ್ತು, ಮಜಾ ಇರೋದು. ನಮ್ಮ ಕಾಳ ಹೆಂಗೆ ಅಂತ ಹೇಳ್ಬಿಟ್ಟು ಗೊತ್ತಾಗೋದು. ಸೊ ನಮ್ಮ ಬೈರ ಇಲ್ಲೇ ಇದ್ದಾನೆ, ಕಾಳ ನೋವನೇ ಪಟಕ್ಕಂತ ಒಂದು ಓತಿಕೆ ತಾನೆ ತಗೊಂಬಂದ ಮನೆ ಒಳಗಡೆ ಹೋಗಿದ್ದಿದ್ದು. ಆ್ಯಂಡ್ ಇಲ್ಲಿ ಇನ್ನಷ್ಟು ಪಪಾಯಗಳಿದ್ದಾವೆ. ಆ ಓತಿಕೆತ ಹಿಡ್ದಿದ್ದು ಎಲ್ಲೋಯ್ತು ಅಂತ ಇನ್ನೂ ಹುಡುಕ್ತಾವನೆ. ನಾನು ಅದನ್ನು ಸೈಡಿಗೆ ಎಸ್ದೆ, ಅರ್ಧ ಪ್ರಾಣ ಮಾಡಿದ್ದ ಇವನು. ಇನ್ನೇನಾದ್ರು ಸಿಗುತ್ತಾ ಅಂತ ಮತ್ತೆ ಒಳಗಡೆ ಹೋಗೋಣ ನೋಡೋಕ್ಕೆ. ಇಡೀ ಹೊರಗಡೆ ಬರ ಇಲ್ಲಿ. ಇವನಂತೂ ಒಳಗೆ ಹೋಗಲ್ಲ. ಒಂದು ದೊಡ್ಡ ಕಾಟಾಗೋದು ಓತಿಕೆತ ಹಿಡ್ಕೊಂಬತ್ತಾನೆ. ನೋಡ್ರಿ, ಈ ಸರಿ ನಾನು ಎಸಿತೀನಿ ಅಂತ ಅಂದ್ಬಿಟ್ಟು ಎತ್ಕೊಂಡು ಹೋಯ್ತವ್ರು ಅಲ್ಲೆಲ್ಲಿಗೂ. ಅವನು ಅದನ್ನೇನಾದರೂ ಬಿಟ್ಟರೆ ಊಟ ಮಾಡಲ್ಲ ಮತ್ತೆ. ನೋಡಿ ಅಲ್ಲಿ ಶಿಸ್ತಾಗಿ ಕೂತೇ ಬಿಟ್ಟ. ಬರ ಇಲ್ಲಿ ನೋಡಿ, ಹುಷಾರಾಗ್ಬಿಟ್ಟ. ಈ ಸರಿ ಎತ್ಕೋತೀನಿ ಅಂತ. ನೋಡಲಿ. ಊಟ ತಿನ್ನು ಅಂದರೆ ಓತಿಗೆ ತಿಂತೀಯ? ಬರ ಇಲ್ಲಿ. ಒಳ್ಳೆ ಆಟ ಆಡಿಸ್ತಾನೆ. ಇವನಾಗ ಮಾಡಲ್ಲ, ಇವನು ಭಯ. ಅವನು ಒಳ್ಳೆ ಜಾಗ ಹುಡುಕೋತಾವನೆ. ತರ್ರಿ ಅವ್ನು ಬಿಡಲಿ, ಅದನ್ನ ಬಿಟ್ಟಾಗ ಹೊಡೋಗ. ಬಿಟ್ಟ ಮತ್ತೆ ಎತ್ಕೊಂಡು ಹೊಡೋದ. ಹುಷಾರಾಗ್ಬಿಟ್ಟ. ಕಾರ್ಡಿಯೋ ಮಾಡಿದ್ದೀನಿ, ಆದರೂ ಕಾರ್ಡಿಯೋ ಮಾಡಿಸ್ತಾನೆ ನನಗೆ. ಬಿಡ ಸಾಕು. ಹಾಂ ಬಿಟ್ಟ ಗೈಸ್, ಇಲ್ಲೇ ಐತೆ. ಬಟ್ ಇದು ಬದುಕಲ್ಲ, 100% ಇದು ಬದುಕಲ್ಲ. ಯಾವುದಾದ್ರು ಸೀಸನಲ್ಲಿ ನಮ್ಮ ಏನೋ ಗಾರ್ಡನಲ್ಲಿ ಮಾವಿನ ಮರದಲ್ಲಿ ಮಾವಿನಕಾಯಿ ಬಿಟ್ಟಿದೆ ನೋಡ್ರಿ, ಇಲ್ಲಿ ಬೇಜಾನ್ ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಿ, ಒಂದು ರೌಂಡ್ ಹಣ್ಣಿಗೆ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಕಿತ್ಬಿಟ್ಟು ಸೊ ಅದಕ್ಕೆ ಬಲ್ತಿರೋವು ಒಂದು ಲೆವೆಲ್ಗೆ ಬಂದಿರೋವು, ಅದು ಪಿಂಕ್ ಆಗಿಬಿಟ್ಟಿದೆ. ಸೊ ಅಂಥವನ್ನ ಕಿತ್ಬಿಟ್ಟು ಹಣ್ಣಿಗೆ ಹಾಕೋಣ ಅಂತಿದ್ದೀವಿ. ನೋಡೋಣ ಹಣ್ಣಾಗುತ್ತಾ, ಹಣ್ಣಾದರೂ ಚೆನ್ನಾಗಿರುತ್ತಾ, ಹುಳ ಇಲ್ದಂಗೆ ಏನು ಕತೆ ಅಂತ ಅಂದ್ಬಿಟ್ಟು ಈ ಸರಿ ಟ್ರೈ ಮಾಡೋಣ. ಆಫ್ ಸೀಸನ್ ಮಾವಿನ ಕಾಯಿಗಳಿವು. ಇದೆ ಕಿತ್ಕೊಳ್ಳ. ಕಲರ್ ಅಂತ ಏನಿಲ್ಲ, ಬಟ್ ಹಾಂ ಇದೇನಿದು ಜಲ್ ಥರ ಇದೆ ಇದ್ರ ಮೇಲೆ. ಗೈಸ್ ನೋಡ್ರಿ, ಇಲ್ಲಿ ಬಾಸು ರೆಡಿ ಆಯ್ತಾವ್ರೆ. ಆ್ಯಕ್ಚುಲಿ ಅಲ್ಲಿ ಇನ್ನೊಂದಿದೆ. ಸೊ ಇವೆಲ್ಲ ಹೆಂಗೆ ಬರ್ತವೆ ಅಂತ ಹೇಳಿದ್ರೆ, ಈ ಕಿಟಕಿ ಇದೆಯಲ್ಲ ಓಪನ್ ಇದೆ ಒಂಚೂರು, ಸೊ ಇದ್ರೊಳಗಿಂತ ಬರ್ತವೆ. ಇಲ್ಲಿ ಇನ್ನೊಂದಿದೆ. ನಮ್ಮಮ್ಮ ನೋಡಿ, 2 ಹಿಡ್ದಿದ್ದೆ ಅವರು. ನಮ್ಮಮ್ಮನೇ ಕಳಿಸ್ತಾರೆ ಇಡಿ ಅಂತ ಅಂದ್ಬಿಟ್ಟು ಭಯ ಅಂತ. ಬರ ಇಲ್ಲಿದೆ, ಬಾರ ನಿನಗೆ. ದೊಣ್ಣೆ ಕೆತ್ತ ಬದಲು ಬೇರೆ ಏನಾದ್ರು ಬಂದರೆ ಕಷ್ಟ. ಎಲ್ಲಮ್ಮ ಹೌದು, ಇಲ್ಲೈತೆ ಹೋಗ ನಿನಗೈತು. ಇಲ್ಲೋ ಅವನು ಅಲ್ಲೆಲ್ಲ ಓಡೋದ ಗುರು. ತಕ್ಕಂದ್ರೆ ಓಡಾಯ್ತು ಅಂದ ಹತ್ರ. ಬರ ಒಳಗೆ ಬಾರ ನೋಡ. ಇಲ್ಲಿ ಎಡ್ಕೊಂಡು ಇದೇ ಕೆಲಸ. ಈ ಸರಿ ಬಿಡಲ್ಲ ಗುರು, ಅವನಿಗೆ ಗೊತ್ತು. ನಾವೇನು ಇಲ್ಲಿ ಇರ್ತೀವ? ಇಲ್ಲ, ಅದು ಆ ತೂತಿಂದ ಬಂದ್ಬಿಡುತ್ತೆ ನೋಡಿ. ಇಲ್ಲಿಂದ ಈ ತೂತಿಂದ ಒಳಗೆ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅವ್ನಿಗೆ ಎತ್ಕೊಂಡು ಹೋದ. ಈ ಸರಿ ಹುಷಾರಾಗಿರ್ತಾನೆ. ನಾನು ಮತ್ತೆ ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು. ಬನ್ನಿ ಬಿಡ್ಸಕ್ಕೆ ಟ್ರೈ ಮಾಡೋಣ. ನೋಡಿ, ಬೆಳಗ್ಗೆನೆ ಯಾರು ದರ್ಶನ ಕೊಟ್ಬಿಟ್ಟಿದ್ದಾರೆ ಎಲ್ಲ. ಲಾಸ್ಟ್ ಟೈಮ್ ಬರೀ ಲೈವ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದೆ, ಬರಲೇ ಇಲ್ಲ. ಆಮೇಲೆ ಏನು ಮಾಡೋಣ, ಬ್ಯುಸಿ ಕೆಲಸ. ಯಾರಿಗೂ ಇಲ್ಲದೆ ಇರೋ ಕೆಲಸ ಇವನೊಬ್ಬನಿಗೆ ಇರುತ್ತೆ, ಅದನ್ನು ಹೇಳ್ತಿರ್ತಾನೆ ಪ್ರತಿ ಸರಿ. ಹೌದಪ್ಪ, ಯಾರಿಗೂ ಇಲ್ಲದೆ ಇರೋ ಕೆಲಸ.
ಹೋಗ್ತೀವಿ ಗೈಸ್ ಮನೆಗೆ ಇವಾಗ. ಸೊ ಸ್ನಾನ ಮಾಡಬೇಕು. ಮುಟ್ಬಾರ್ದೇನೋ ನಿನ್ನ? ಹಾಂ ಅಲ್ಲ ಯಾಕೋ ನಾನು ಮುಟ್ತಾ ಇಲ್ಲ ಕಣೋ, ಕೀ ಅಷ್ಟೇ, ಕೀನು ಮುಟ್ಬಾರ್ದಾ? ಯಾಕೋ ಗಾಡಿ ನಿಲ್ಸ್ಬಿಟ್ಟೆ, ಆಫ್ ಬೇರೆ ಮಾಡ್ಬಿಟ್ಟ ಯಾಕೋ? ಸುಮ್ಮನಿಲ್ಲ. ಆಯ್ತು ನಡಿ ಆಯ್ತು. ಇಲ್ಲಿ ಯಾವುದು ವೆಹಿಕಲ್ಗಳಿಲ್ವಲ್ಲ, ಅದಕ್ಕೆ ನಾವು ತಮಾಷೆ ಮಾಡಿದೆ. ಅದಕ್ಕೆಲ್ಲ ಸೀರಿಯಸ್ ಆಗಿ ಹಿಂಗೆಲ್ಲ ಕಾನೂನು ಕೈ ತೊಗೊಂಬಾರ್ದು ನೀವು. ವರ್ಕೌಟ್ ಮಾಡ್ಬಿಟ್ಟು ಫುಲ್ ಬೆವರು ಕ್ಲೀನಾಗಿ ಅಂಟಿಸ್ತಾ ಇದ್ದೀನಿ. ಇವ್ರಿಗೂ ಬೇಜಾರು ಮಾಡ್ಕೊಳ್ಳಲ್ಲ ಮಗದಿರ, ಮಾಡ್ಕೊಳ್ಳಲ್ಲ. ಬೆವರು ತೋರ್ಬೇಕಾದ್ರೆ ಹಿಂಗೆ ಎಳೆದ್ಬಿಟ್ಟು ಇವ್ನ ಮೇಲೆ ಹಾಕೊಂಡು ಬೇಜಾರು ಮಾಡ್ಕೊಳ್ಳಲ್ಲ. ಅವೆಲ್ಲ ಮಾಡ್ಕೋತೀಯಾ? ಎಲ್ಲ ಮಾಡೋಕ್ಕೋಲ್ಲ, ತಮಾಷೆಗಳಿದೆ ಅಷ್ಟೇ. ಗೈಸ್ ಆಲ್ಮೋಸ್ಟ್ ಒಂದು 5-6 ದಿನದಿಂದ ಏನೂ ಕುಡಿದಿರಲಿಲ್ಲ ಕಾಫಿನ. ಈ ನನ್ನ ಮಗ ಬಂದ್ಬಿಟ್ಟು ಬಾ ಕುಡಿಯೋಣ ಅಂತ ಕರ್ಕೊಂಡು ಹಾಳು ಮಾಡ್ದ ಡಬ್ಬ. ನನ್ನ ಮಗನೇ ಕಂಟ್ರೋಲ್ ಮಾಡಿದ್ದೆ ಶುಗರ್ನ. ಏನೇನೇನು ಕುಡ್ದಿದ ತಕ್ಷಣ ನೀನು ಊದ್ಬಿಡ್ತೀಯ ಒಂದೇ ಸಲ ನಿನ್ನ ಥರ ಆಗ್ಬಿಟ್ರೆ. ಇಲ್ಲಾಂದ್ರೆ ಏನು ಬಾರಿ ತುಂಬ ಸಣ್ಣ ಇದೆಯಾ? ಸಣ್ಣ ಇದೀನಿ ನೋಡು. ಹಂಗೆಲ್ಲ ಮುಟ್ಬಾರ್ದು. ಪಬ್ಲಿಕಲ್ಲಿ ಇದ್ದೀವಿ, ತಪ್ಪು ತಿಳ್ಕೊತಾರೆ. ಮದುವೆ ಆಗಿದೆಯಾ ನೀನು? ಪರವಾಗಿಲ್ಲ, ನಾನು ಮದುವೆ ಆಗಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ವೈರಲ್ ಆಗಿತ್ತು, ನೋಡ್ದಾ? ತುಮಾರ ಪೇಟ್ ಬಾಹರ್ ಆಯಾ ಹೇ ಅಂತ ಹೇಳ್ಬಿಟ್ಟು ಮುಟ್ಟೋದು ಗೊತ್ತಿಲ್ಲ, ಅದಕ್ಕೆ ನೀನು ಹಿಂಗೆಲ್ಲ ಮುಟ್ತಾ ಇರೋದು. ನನಗೆ ಅಸಹ್ಯ ಆಯಿತು ಗೈಸ್. ನೀರು ಬರ್ತಾ ಇಲ್ವಾ? ಯಾವುದ್ರಲ್ಲಿ? ಸೀರಿಯಸ್ ಆಗಿ ಹೇಳ್ತಿದ್ಯಾ? ಒಳ್ಳೆ ಸೀನ್ ಕಾಣಲೇ ನಿನ್ಲೇ. ಕುತ್ಕೊಳಕ್ ಮುಂಚೆ ನೀರು ನೋಡ್ಕೊಬೇಕು ತಾನೆ. ಕಕ್ಕ ಮಾಡ್ಬಿಟ್ಟು ನೀರು ಬರ್ತಾ ಇಲ್ಲ ಅಂದ್ರೆ ಅದು ನನ್ನ ಬಾಗಿಲು ತಟ್ಟಿನ ಕೇಳ್ತಾವ್ರೆ, ನೀರು ಬರ್ತಾ ಇಲ್ಲ ಅಂತ ಇಲ್ಲ, ಅದು ಹೇಳ್ತಾ ಇರ್ಲಿಲ್ವದ. ಇವತ್ತಿನ ತಿಂಡಿ ನಮ್ಮ ಮನೇಲಿ ದೋಸೆ ಪ್ಲಸ್ ಇದು ಚಪ್ರದೋರೆಕಾಯಿ ಪಲ್ಯ. ಈಗ ಚಪ್ರದೋರೆಕಾಯಿ ತಿನ್ನೋದೇನೋ ಅಂತ ಅನ್ಕೊಂಡಿದ್ದೆ. ಇಲ್ಲ ಲೆವೆಲ್ ಅಲ್ವೇನಪ್ಪ ನಿಮ್ಮದು ದೊಡ್ಡವರು. ಇದಕ್ಕೆ ಒಂದಿಷ್ಟು ಕಾಂಪ್ಲಿಕೇಶನ್ಸ್ ಏನೇನೋ ಆಗಿತ್ತು. ಸೊ ಅದನ್ನೆಲ್ಲ ಹೋಗಿ ಒಂದು ಲೆವೆಲ್ಗೆ ಸಾರ್ಟ್ ಆಗಿಲ್ಲ. ಆ್ಯಕ್ಚುಲಿ ಸಾರ್ಟ್ ಆಗಬೇಕದು. ಸಾರ್ಟ್ ಯಾರು ಮಾಡ್ತಾರೆ ಅವ್ರನ್ನೆಲ್ಲ ಹಿಡಿದು ಎಲ್ಲ ಸರಿ ಮಾಡಿ ಅದು ಹೇಳ್ತೀನಿ ಏನು ಅಂತ ಅಂದ್ಬಿಟ್ಟು ಈಗ ನಮ್ಮ ರಾಜು ಬೈ ಒಂದು ಗಾಡಿಯ ತಗೊಂಡು ಹೋಗಬೇಕು. ಈ ಡಬ್ಬ ನನ್ನ ಮಗ ಒಂದು ಕಕ್ಕ ಮಾಡಕ್ಕೆ ಬರ್ತಾನೆ. ಲಾಸ್ಟ್ ಲೈವ್ ಸ್ಟ್ರೀಮ್ ನೋಡಿರೋರು ಗೊತ್ತಿರುತ್ತೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ. ಆ್ಯಂಡ್ ಇವತ್ತು ಅದೇ ಸೀನ್ ನಡೆದಿದ್ದು. ಓಕೆನಾ? ನಾನು ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತೀನಿ, ಅದಕ್ಕೆ ಅರ್ಜೆಂಟ್ ಆಗ್ಬಿಡ್ತಾರೆ ನಿನಗೆ. ಭಯನಾ ನಿನಗೆ? ಆ ದೂರದ ಟ್ರಾವೆಲ್ ಮಾಡಿದ್ರೆ ಬೈಕ್ ಬೆಳಗ್ಗೆನೆ ಎದ್ದು ಬಂದಿರ್ತೀವಿ, ಮುಗಿಸ್ಕೊಂಡೇ ಬರೋದು ಎಲ್ರು. ಬಟ್ ಏನ್ ಮಾಡ್ತೀಯಾ, ಹೋಗ್ಲೇಬೇಕಲ್ಲ. ಅದು ನಮ್ಮ ಮನೇಲಿ ಫಿಕ್ಸು. ಓಕೆನಾ? ಹೇಳ್ತಿಲ್ಲ ಇದು ಯಾಕೆ ಹೇಳ್ತಿದ್ದೀನಿ ಲಾಸ್ಟ್ ಲೈವ್ ಸ್ಟ್ರೀಮ್ ನೋಡಿರೋರು ಗೊತ್ತಿರುತ್ತೆ. ಕುಕಿಂಗ್ ಲೈವ್ ಸ್ಟ್ರೀಮ್ ಎಲ್ಲ ಮಾಡಿದ್ವಲ್ಲ ಅದಕ್ಕೆ. ಸೊ ನೀವೇ ಇವಾಗ ಒಂದಿಷ್ಟು ಐಟಮ್ಗಳು ತರಬೇಕು ಹೋಗ್ಬಿಟ್ಟು, ಚಿಕನ್ ಎಲ್ಲ. ಸೊ ಅದಕ್ಕೆ ಹೋಗ್ತಾ ಇದೀವಿ. ನಮ್ಮ ಭಯ್ಯನೂ ಫ್ರೀ ಆಗಿದ್ದಾರೆ, ಸೊ ಜೊತೆಲಿ ಬರ್ತಾ ಇದ್ದಾರೆ. ಬರೀ ಫೋನಲ್ಲೇ ಇರ್ತಾನೆ ಗರ್ಲ್ಫ್ರೆಂಡ್ ಜೊತೆ ಮಾತಾಡ್ಕೊಂಡು. ಈ ಗರ್ಲ್ಫ್ರೆಂಡ್ ಎಲ್ಲ ಗುರು ಮದುವೆ ಆಗಿದೆ ಸರ್, ಈಗ ಮರ್ತೇ ಹೋಗ್ಬಿಟ್ಟಿಲ್ಲ ಮದುವೆ ಆಗಿರೋದು ನಿನಗೆ. ಆಫೀಸ್ ಕಾಲ್ ಗೈಸ್. ಎಷ್ಟು ಬರ್ತೋಣ ಇದು ಫುಲ್ಲು? 10,400 kg ಗೈಸ್. 10 kg ಮೀನು, ಬೇಜಾನ್ ಮೀನುಗಳಿದ್ದಾವೆ. ದೇವರಾಣೆ ಹೆಸರುಗಳು ಗೊತ್ತಿಲ್ಲ ಇದ್ರದ್ದಲ್ಲ. ಇದು ನಮ್ಮ ಜಿಲೇಬಿ ಫ್ರಾನ್ಸು. ನಾವು ಸಂಜಿತ್ ಬಂದು ಕರ್ಕೊಂಬರ್ಬೇಕಾಯ್ತು ಪಟ ಅಂತ ಎಲ್ಲಾದ್ರೂ ಹೆಸರು ಹೇಳ್ಬಿಡೋರು. ಓಕೆ ಸೊ ಗೈಸ್, ಈಗ ಸದ್ಯಕ್ಕೆ ನಾನು ವಾಪಸ್ ಮನೆಗೆ ಬಂದಿದ್ದೀನಿ. ನಮ್ಮ ರಾಜು ಭಯ್ಯ ಬಂದು ನಾನು ಡ್ರಾಪ್ ಮಾಡಿ ಅದಾದ್ಮೇಲೆ ವಾಪಸ್ ಅವ್ನ ಕೆಲಸ ಇದೆ ಅಂತ ಹೋದ. ವಾಪಸ್ ಬರ್ತಾನೋ ಅವ್ನು ಬರೋ ಗ್ಯಾಪಲ್ಲಿ ನಾವು ಒಂಚೂರು ಅಡುಗೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ಸೊ ಬೇಸಿಕಲಿ ಇವತ್ತು ಒಂದು ಪಾರ್ಟಿ ನಡೀತಾ ಇದೆ ನಮ್ಮ ಗಾರ್ಡನಲ್ಲಿ. ಸೊ ಹಾಗಾಗಿ ಅದಕ್ಕೆ ಪ್ರಿಪ್ರೇಷನ್ಸು ಕುಕ್ಕಿಂಗು ಎಲ್ಲ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡಿ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ. ಇದು ಚಿಕನ್ ಗಿಝರ್ಟ್ಸು, ಓಕೆನಾ? ಗುರ್ದ ಇಷ್ಟು, ಬರೀ ಅದಷ್ಟಲ್ಲ ಇಷ್ಟು ಇದೆ. ಸೊ ಇದು ಆ್ಯಕ್ಚುಲಿ ಪಾರ್ಟಿಗೆ. ಆ್ಯಂಡ್ ಇದು ನನಗೆ ಅಲ್ಲಿ ತೊಗೊಳ್ಬೇಕಾದ್ರೆ ಸ್ವಲ್ಪ ನನಗೂ ಟೆಂಪ್ಟ್ ಆಯಿತು, ತಿನ್ಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನೊಂದು kg ಎಕ್ಸ್ಟ್ರಾ ತೊಗೊಂಬಂದ್ಬಿಟ್ಟೆ ಬಟ್ ಅಂತ ಹೇಳ್ಬಿಟ್ಟು. ಬರಮ್ಮ, ಇವತ್ತು ನಮ್ಮ ಮಮ್ಮಿದು ನಂದು ಕುಕ್ಕಿಂಗು ಮೇಯ್ನು. ನನಗೋಸ್ಕರ ಮಾಡ್ಕೊತಿರೋದು ಇದನ್ನು ಮಾತ್ರ. ಇದನ್ನು ಹೆಂಗೆ ಬೇಕೋ ಮಾಡಿ, ನಿಮ್ಮ ಇಷ್ಟ, ನೀವು ಹೆಂಗೆ ಮಾಡಿ. ಒಂದೇ ಸಲ ಅಲ್ಲ, ಇದು ಸಪ್ರೇಟ್ ಅಮ್ಮ, ಇದು ಸಪ್ರೇಟ್. ಹಾಂ, ಒಂದ್ಸಲ ಆದ್ರೂ ಕೂಗ್ಸಿದ್ರೆ ಸ್ವಲ್ಪ ಈಸಿಯಾಗಿ ಆಗುತ್ತೆ, ಆಮೇಲೆ ಆಚೆ ಬೇಯಿಸೋಣ. ಓಕೆ. ಆ್ಯಂಡ್ ಅದ್ರ ಜೊತೆಗೆ ಚಿಕನಲ್ಲಿ ಇಷ್ಟ ಚಿಕನ್ ತಂದಿದ್ದೀನಿ. ಸೊ ಈ ಚಿಕನಲ್ಲಿ ಒಂದು ಐಟಮ್ ಮಾಡ್ತಾರೆ, ಅದೇನು ಅಂತ ನನಗೆ ಗೊತ್ತಿಲ್ಲ, ಅದು ಮಮ್ಮಿ ಮಾಡ್ತಾರೆ. ಸದ್ಯಕ್ಕೆ ಇಲ್ಲಿ ನನಗೆ ಸಿಕ್ಕಾಬಟ್ಟೆ ಹಸುವಾಗ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನನಗೊಂದು ಸ್ವಲ್ಪ ಹೊಟ್ಟೆಗೆ ಹೋದರೆ ತಲೆ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ. ಅದಕ್ಕೋಸ್ಕರ ಫಸ್ಟ್ ನಾನು ಮಾಡಿಕೊಂಡು ಲೈಟಾಗಿ ಸ್ವಲ್ಪ ತಿನ್ಬಿಟ್ಟು ರುಚಿಗೆ, ಅದಾದಮೇಲೆ ಎಲ್ಲ ಮಾಡೋಣ ಅಂತ. ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಇವಾಗ
ಬೀಳೋ ಈಗ ಬೀಳೋ ಅಷ್ಟೊತ್ತಿಗೆ ಎಲ್ಲಿ ಹೊರಗಡೆ ಬಿದ್ದುಬಿಡುತ್ತೋ ಅಂತ ಭಯ ಆಗುತ್ತೆ ಆ ಥರ ಸೈಜ್ ಹಾಕ್ಕೊಂಡಿದ್ದೀನಿ. ನೋಡೋಣ ಇವಾಗ ಯಾವ ಥರ ಬರುತ್ತೆ ಅಂತ. ಇವತ್ತು ಪಾತ್ರೆ ಒಂಚೂರು ದೊಡ್ಡದಾಗ್ಬಿಟ್ಟು ನಮ್ಮ ಮಮ್ಮಿ ತಿರುವಕ್ಕಾಗಲ್ಲ ಅಂತ ನನ್ನ ಪರ್ಸ್ನಲ್ಲಾಗಿ ನೋಡಿ ಸುಟ್ಕೊಂಬಿಟ್ಟಿದ್ದೀನಿ. ಸ್ಕಿನ್ನೇ ಊದ್ಬಿಟ್ಟೈತೆ ಅಡುಗೆ ಮಾಡೋಕ್ಕೋಗಿ. ಓ ಮೈ ಗಾಡ್, ಸೂಪರು. ತಿರುವಕ್ಕೆ ಆಯ್ತಲ್ಲ ನನಗೆ. ಒಂದು ಕೈಲಿ ಬ್ಲಾಗ್ ಮಾಡಿಕೊಂಡು ಒಂದು ಕೈಲಿ ಇದನ್ನು ತಿರುಗೋದಕ್ಕೆ ಆಗ್ತಾಯಿಲ್ಲ. ನನಗಂತೂ ತಡೆಯೋಕ್ಕಾಯ್ತಲ್ಲ. ಅದಕ್ಕೆ ಪ್ರೆಷರ್ನ ನಾನೇ ಬಿಟ್ಬಿಟ್ಟು ಓಹೋ ಇನ್ನೂ ಕುದೀತೈತಲ್ಲಮ್ಮ ಇನ್ನೂ ಒಳಗಡೆ. ಏನಾದ್ರು ಕಡಿಮೆ ಆಗಿದೆ ಅನಿಸ್ತಾ ಇದೆಯಾ? ಇಲ್ಲ ಸಾಕು. ಸಾಕಾ? ನೀನು ಏನು ಪರ್ಫೆಕ್ಟಾಗಿ ಬಂದ್ಬಿಟ್ಟಿದೆ ನೋಡ್ರಿ. ಕನ್ಸಿಸ್ಟೆನ್ಸಿನೂ ಅಷ್ಟೇ, ನೀರು ಅಷ್ಟೇ. ಇಲ್ಲಿ ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ. ಸೊ ನೋಡಿ ಬೊಟ್ಲಿಗೆ ಹಾಕೊಂಡ್ಬಂದಿದ್ದೀನಿ. ಸ್ವಲ್ಪ ತಿನ್ಬಿಡೋಣ, ಅಟ್ಲೀಸ್ಟ್ ಟೇಸ್ಟ್ ನೋಡೋಣ ಎಬ್ದಲ್ಲ ಆದ್ರೂ. ಆಗ ಬೆಂದಿದೆಯೋ ಇಲ್ವೋ ಅಂತ ನೋಡ್ಬೇಕಲ್ಲ. ಅದ್ರ ಜೊತೆಗೆ ಬಿಸಿ ಬಿಸಿ ಬೆಂದಿದೆ. ಕಲರ್ ನೋಡಿ ಗೈಸ್ ಯಾವ ಥರ ಇದೆ, ಮಸ್ತಾಗಿದೆ ಕಲರ್. ಓಕೆ ಸೊ ಗೈಸ್ ಇವಾಗ ಫೈನಲಿ ಹೇಳಿದ್ನಲ್ಲ 2 kg ಡಿಸರ್ಟ್ಸ್. ಫಸ್ಟ್ ಬೇಕಾಗಿದ್ದಿದೆ ಇದು, ಬಟ್ ಲಾಸ್ಟಲ್ಲಿ ಮಾಡ್ತಿರೋದೇ ಇದು. ಚಿಕನ್ ಆಲ್ರೆಡಿ ರೆಡಿ ಆಗ್ತಿದೆ. ಇದು ನಾನು ಮಾಡ್ಕೊಂಡಿರೋದು, ಆಗಲೇ ತೋರಿಸಿದ್ದು. ಅದಾದಮೇಲೆ ಇದು ಚಿಕನ್ ಒಳ್ಳೆ ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಬಂದಿದೆ. ನೋಡಮ್ಮ ಹೆಂಗೆ ಕಾಣ್ತಿದೆ ಕಲರು. ಸಕ್ಕತ್ತಾಗಿದೆ ಅಲ್ಲ ಕಲರು, ಮಸ್ತಾಗಿ ಬಂದೈತೆ. ಖಾರದ ಪುಡಿ, ಎಸ್ ಈ ಸರಿ ನಮ್ಮ ಮನೇಲಿ ಖಾರದ ಪುಡಿ ಚೇಂಜ್ ಮಾಡಿದ್ದೀವಿ, ಅದಕ್ಕೋಸ್ಕರ ಚೆನ್ನಾಗಿದೆ. ಗೈಸ್ ಈಗ ಸದ್ಯಕ್ಕೆ ಎಲ್ಲ ಕುಕ್ ಆಗಲಿ ಅಂತ ಪ್ರೆಷರ್ ಹಾಕ್ಬಿಟ್ಟು ಬಂದು ಕುತ್ಕೊಂಡಿದ್ದೀನಿ ಚಿಲ್ಲಾಗಿ ಸಾಂಗ್ ಹಾಕ್ಕೊಂಡು. ಫೈನಲಿ ಬಂದವ್ರು ನೋಡ್ರಿ ನಮ್ಮ ಭಯ್ಯ. ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬಂದೇನಪ್ಪ. ಏನಪ್ಪ ಮತ್ತೋಗ್ಬೇಕಾ? ಯಾವುದು ಬೇಸಿದು ಆದರೂ ಇನ್ನಂಥ ಕೆಲಸ ಕೊಡ್ಸೋದು ನನಗೆ. ಗ್ಯಾಪಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ಬೋದು, ಫ್ರೆಂಡು ಮೀಟ್ ಮಾಡ್ಬೋದು. ಇದಕ್ಕಿಂತ ಒಳ್ಳೆ ಕೆಲಸ ಬೇಕಾಗಿದೆ. ಎಲ್ಲ ಟೈಮಲ್ಲೂ ಆಗಲ್ಲ, ಬಟ್ ಈ ಥರ ಅಪ್ರೂಪಕ್ಕೆ ಸಿಕ್ಕರೂ ಸಾಕು ಮಗ ನಮಗೆ. ಒಂದ್ಸಲಿ ಸಿಗುತ್ತೆ. 6 ತಿಂಗಳಿಗೆ 2 ಸಲ ಸಿಕ್ಕೈತೆ. 6 ತಿಂಗಳಿಗೆ 6 ತಿಂಗಳು 2ನೇ ಸಲ. ಅದಕ್ಕೆ ಇನ್ನು ನನ್ನ ಮಗನ ಮಕ್ಕ ನೋಡೋಕ್ಕಾಗಿದ್ದು. ಇಲ್ಲಾಂದರೆ ನನ್ನ ಮಗನ ಮಕ್ಕ ನೋಡೋಕ್ಕೆ ಆಗ್ತಿರಲಿಲ್ಲ. ಊರು ಸುತ್ಕೊಂಡು ಯಾವುದೋ ಮೂಲೆಗೆ ಹೋಗ್ಕೊಂಡು ನಮ್ಮ ಕೈಗೆ ಸಿಕ್ಕಿರಲಿಲ್ಲ ಗೈಸ್. ನಾನೆಲ್ಲೋ ಇವ್ನು ಮದುವೆಗೆ ಹೋಗಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಅಂದ್ಕೊಂಡೆ. ತುಂಬ ಜನಕ್ಕೆ ಗೊತ್ತಿಲ್ಲ ಗೈಸ್, ಮದುವೆ ಆಗಿದ್ದಾನೆ ಕಳ್ಳ ಇವನು. ಇಲ್ಲ ಕಳ್ಳ ಅನ್ನೋಕ್ಕಾಗಲ್ಲ. ಇವಾಗ ಮರ್ಯಾದಸ್ಥ, ಏನೋ ಸಂಸಾರಸ್ಥ ಎಲ್ಲ ಹೇಳ್ಬೋದು. ನಮ್ಮ ಜೊತೆ ಇದ್ದಾಗ ಅಬ್ಬೆ ಪಾರಿ ಥರ ಸುತ್ತಾ ಇದ್ವಿ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿದೆ ಹಾಡು. ಯಾರು ನೆನಪಿಲ್ವಾ? ಗೊತ್ತಿಲ್ವಾ? ಚುಪ್ಪ ಹೋಗಿರಾನಿ ಗೈಸ್. ಅವಾಗಲೇ ಏನಾಯ್ತು ಗೊತ್ತಾ, ನಮ್ಮ ರಾಜು ಭಯ್ಯ ಒಂದು ಹಾಡು ಹೇಳ್ದ. ಅಲ್ಲೇನು ಸೌಂಡ್ ಬರ್ತಿತ್ತು ಹೋಮ್ ಥಿಯೇಟ್ರದು, ಅದು ನಾನು ಮೀರ್ಸೋ ಲೆವೆಲಿಗೆ ಹಾಡು ಹೇಳ್ತಿದ್ದೆ. ಏನೋ ಇದು ಸಡನ್ನಾಗಿ ಹಾಡು ಕೇಳೋಕ್ಕಾರು ಬಿಡೋಣ ಅಂತ ಕೇಳಿದ್ದಕ್ಕೆ ಅವೆಲ್ಲ ಹಳೇದು ಏನೋ ಹೇಳ್ದಪ್ಪ ಡೈಲಾಗು. ಸ್ಕೂಲ್ ಟೈಮಲ್ಲಿ ಕೇಳಿದ ಸಾಂಗ್ಸ್. ಹಾಂ ಹಂಗೆ. ಸೊ ಫುಲ್ ಫಿದಾ ಬಾಯ್ ಆಗ್ಬಿಟ್ಟು, ಲವರ್ ಬಾಯ್ ಆಗ್ಬಿಟ್ಟಿದ್ದ. ಯಾವ್ಯಾವ ಹುಡುಗಿಗೆ ಯಾವ್ಯಾವ ಹಾಡು ಹಾಡಿದ್ದ ಅವನು. ಆ ಹಾಡುಗಳಿಗೆ ಪ್ಲೇ ಆದಾಗೆಲ್ಲ ಆ ಹುಡುಗಿ ರೀಕಾಲ್ ಆಗ್ತಾಳೆ ನಮ್ಮ ಬಯ್ಯನಿಗೆ. ಸೊ ಎನಿವೆ ಇವತ್ತು ನಾನು ಮಾಡಿರೋ ಫುಡ್ಡು ದಿನ ನಾನೇ ರಿವ್ಯೂ ಹೇಳ್ತಿದ್ದೆ. ಇವತ್ತು ನಮ್ಮ ಭಯ್ಯ ಹೇಳ್ತಾರೆ. ಭಯ್ಯ ಹೆಂಗಿದೆ? ಈಗ ಜೋರಾಗಿ ಹೇಳೋ. ಚೆನ್ನಾಗಿದೆ. ನಾನೇ ಆಮೇಲೆ ಇಕ್ಕಟ್ಟಲ್ಲಿ ಕೂರಿಸ್ಕೊಂಡು ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳಿರೋ ಥರ ಅಂದ್ಕೊಂಡ್ಬಿಡ್ತಾರೆ. ಚೆನ್ನಾಗಿದೆಯಾ? ಏನಾದ್ರು ಹೆಚ್ಚು ಕಡಿಮೆ ಆಗಿದೆಯಾ? ಇದನ್ನು ತಿನ್ಬೇಕಾದ್ರೆ ಒಂದು ನೆನಪಾಗುತ್ತೆ ನನಗೆ ಯಾವಾಗಲೂ. ನಾನು ಮತ್ತು ನೀನು ಶ್ರೀರಾಮ್ಪುರ ನಾನು ಮತ್ತು ಅವನು ಕಾಲೇಜ್ನ ಬಂಕ್ ಕೊಡ್ಬಿಟ್ಟು ಅವಾಗೆಲ್ಲ ಬಿರಿಯಾನಿ ತಿನ್ನೋಕೆ ಅಕಸ್ಮಾತ್ ದುಡ್ಡಿಲ್ಲ ಅಂದರೆ ಇದೊಂಚೂರು ಕಡಿಮೆಗೆ ಸಿಗೋದು. ಲಿವರ್ ರೈಸ್ ಅಂದ್ಬಿಟ್ಟು ಶ್ರೀರಾಮ್ಪುರಕ್ಕೆ ಹೋಗ್ಬಿಟ್ಟು ತಿಂತಾಯಿದ್ವಿ ನಾನು ಅವ್ರಿಗೂ. ಫ್ರೈ ಮಾಡ್ಕೊಡೋಣ. ಚೆನ್ನಾಗಿತ್ತಲ್ಲ ಆ ದಿನಗಳೇ ದಿನಗಳು. ಅದು ಸ್ಪೈಸಿ ಇರೋದು. ಸ್ಪೈಸಿ ಇರೋದು ಇದು. ಅಷ್ಟೊಂದು ಸ್ಪೈಸಿ ಮಾಡಿಲ್ಲ ನಾನು. ಕರೆಕ್ಟಾಗಿದೆ. ಸರಿ ಇದೆಯಾ? ಇಷ್ಟ ಆಯ್ತಾ? ನಮ್ಮ ಬಯ್ಯನಿಗೆ ಇಷ್ಟ ಆದರೆ ನಮಗೂ ಇಷ್ಟ ಆದಂಗೆ ಗೈಸ್. ಈ ಹಾಡು ಬರ್ತಾ ಇದೆಯಲ್ಲ, ಈ ಹಾಡಿಗೆ ಇವಾಗ ಬಾಸು ಫುಲ್ ಜೋರಾಗಿ ಸೌಂಡ್ ಮಾಡ್ತಾಯಿದ್ರು. ಹೇಳಿ ಬಾಸ್, ಲಿರಿಕ್ಸ್ ಹೇಳಿ ಬಾಸ್, ಪರವಾಗಿಲ್ಲ. ವ್ಲಾಗಲ್ಲಿ ಒಂದು ಸ್ವಲ್ಪ ಬರುತ್ತೆ, ಹೇಳ್ರಿ. ನೀ ಚಂದಾನೆ ನಿನ್ನಾಸೆ ಚಂದಾನೆ, ನೀ ಚಂದ. ಏಯ್ ಏನೋ